ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಅದು ಯಾವ ಪ್ರಾಡಕ್ಟ್ ಅಂತ ನಿಮಗೆ ತೋರಿಸ್ತೀನಿ. ನಾನು ಆರ್ಡರ್ ಮಾಡಿದ್ದು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿರೋದು. ಸೊ ಹೇಗಿದೆ ಏನು ಅಂತ ಪ್ರಾಡಕ್ಟ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ ಆ್ಯಂಡ್ ಏನು ತರಿಸಿದ್ದೀನಿ ಅಂತ ಅನ್ಬಾಕ್ಸ್ ಮಾಡ್ತೀನಿ. ಕಮ್ ಲೆಟ್ಸ್ ಅನ್ಬಾಕ್ಸ್. ನಾನು ತರಿಸಿರೋದು ರಬ್ಬರ್ ಫ್ಲೋರ್ ಮ್ಯಾಟನ್ನು ತರಿಸಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಇಷ್ಟು ಸ್ಮೂತಾಗಿದೆ. ಮೇಲ್ಗಡೆಗೆ ಸ್ಮೂತ್ ಇದೆ, ಕೆಳಗಡೆಗೆ ರಬ್ಬರ್ ಇದೆ. ಸೊ ರಬ್ಬರ್ ಫ್ಲೋರ್ ಮ್ಯಾಟು ಕಿಚನಲ್ಲೆಲ್ಲ ತುಂಬ ಯೂಸ್ ಆಗುತ್ತೆ. ಸೊ ಯಾಕಂದರೆ ನೀರೆಲ್ಲ ಚೆಲ್ಲಿರುತ್ತಲ್ಲ, ನಾವೇನೋ ಮಾಡುವಾಗ ಕೆಲವೊಂದು ಸಲ ಸ್ವಲ್ಪ ಎಲ್ಲೆಲ್ಲೋ ನೀರು ಚೆಲ್ಲಿರುತ್ತೆ. ಸೊ ಸ್ಕಿಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕಿಚನಲ್ಲಾಗಿರ್ಬೋದು, ಬಾತ್ರೂಮಿಂದ ಹೊರಗಡೆ ಹಾಕೋಲಿಕ್ಕಾಗಿರ್ಬೋದು, ಇದು ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ಇದೆ ರಬ್ಬರು. ಮೇಲ್ಗಡೆಗೆ ಸ್ಮೂತ್ ಇದೆ, ಸ್ಪಾಂಜ್ ಥರ ಇದೆ. ಬಟ್ ನೀರು ಕೂಡ ಅಬ್ಸರ್ವ್ ಮಾಡುತ್ತೆ. ನೀರು ಮೇಲೆ ಏನಾದರೂ ಬಿತ್ತು ಅಂದರೂ ಕೂಡ ಅಬ್ಸರ್ವ್ ಆಗುತ್ತೆ. ಈ ಥರ ಇದೆ ಫ್ಲೋರ್ ಮ್ಯಾಟು. ಸ್ಕಿಡ್ ಆಗೋ ಚಾನ್ಸಸ್ ಇರೋದಿಲ್ಲ. ಈ ಥರ ಇದೆ. ತುಂಬ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಸೊ ನಾವು ಇವಾಗ ಮ್ಯಾಟೆಲ್ಲ ಹಾಕ್ತೀವಲ್ಲ, ಅದು ಜಾರೋ ಚಾನ್ಸ್ ಇರುತ್ತೆ. ಬಟ್ ಇದು ಜಾರೋದಿಲ್ಲ. ನೀರು ಬಿತ್ತು ಅಂದರೆ ಅಬ್ಸರ್ವ್ ಮಾಡಿ. ಸೊ ಕಿಚನಲ್ಲಿ ಹಾಕಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಜಾರಲ್ಲ ಆ್ಯಂಡ್ ನೀರು ಬಿದ್ದರೂ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಈ ಥರ. ಆ್ಯಂಡ್ ಇನ್ನೊಂದು ಬಾತ್ರೂಮ್ ಹತ್ರ ಹಾಕಿದ್ದೇನೆ. ಸೊ ಬೇಕಂದರೆ ಸ್ವಲ್ಪ ನೀರನ್ನ ಹಾಕಿ ತೋರಿಸ್ತೇನೆ ಎಷ್ಟು ಚೆನ್ನಾಗಿ ನೀರು ಅಬ್ಸರ್ವ್ ಆಗುತ್ತೆ ಅಂತ. ಸೊ ಇವಾಗ ನೀರನ್ನ ಹಾಕ್ತಾಯಿದ್ದೇನೆ ನೋಡಿ, ಈ ರೀತಿ. ಆ್ಯಂಡ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ. ಕಾಲಿಗೇನು ನೀರು ಹತ್ತೋದಿಲ್ಲ, ನೋಡ್ಬೋದು ನೀವು. ಸೊ ನಿಮಗೆ ಈ ಪ್ರಾಡಕ್ಟ್ ಏನಾದರೂ ಬೇಕು ಅಂತ ಅಂದರೆ ನೀವು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡ್ಬೋದು. ಆ್ಯಂಡ್ ನಾನು ಬೈ ಮಾಡಿರೋ ರೇಟ್ ಬಂದು 323 ರೂಪೀಸು. ಮಾರ್ಕೆಟಲ್ಲೆಲ್ಲ ಬೇರೆ ಬೇರೆ ಪ್ರೈಸಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ, ಸಿಗುತ್ತೆ. ಸೊ ನೀವು ಫ್ಲಿಪ್ಕಾರ್ಟಲ್ಲೇ ಬೈ ಮಾಡ್ತೀನಿ ಅಂತಂದರೆ, ಯಾರಿಗಾದರೂ ಬೇಕು ಅಂದರೆ ಲಿಂಕನ್ನು ಕೇಳಿ ನಾನು ಶೇರ್ ಮಾಡ್ತೀನಿ. ಕಮೆಂಟಲ್ಲಾದರೂ ಆಗಿರ್ಬೋದು, ನೀವು ಕೇಳಿದರೆ ನಾನು ಶೇರ್ ಮಾಡ್ತೀನಿ. ಸೊ ಅಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತೀನಿ. ಪ್ರಾಡಕ್ಟ್ ಮಾತ್ರ ತುಂಬ ಚೆನ್ನಾಗಿದೆ, ಸೊ ಬೈ ಮಾಡ್ಬೋದು. ಸೊ ಅಷ್ಟೇ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ವೀಡಿಯೋ ಜೊತೆ.